ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ವೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ರಾಜ್ಯ ರಾಜಕೀಯದಲ್ಲಿ ಟೌನ್ಶಿಪ್ ಸಮರ ತಾರಕಕ್ಕೇರಿದೆ. ಬಿಡದಿ ಯೋಜನೆಯನ್ನ ಕೈ ಬಿಡುವಂತೆ ದಳಪತಿಗಳಿಂದ ಸಂಗ್ರಾಮ, ಹೋರಾಟ, ಇದೆಲ್ಲದರ ನಡುವೆಯೇ ಆದಿಚುಂಚನಗಿರಿ ಮಠಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಕಳೆದ ರಾತ್ರಿ ನಿರ್ಮಲಾನಂದನಾಥ ಶ್ರೀಗಳೊಟ್ಟಿಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಶಾಖಾ ಮಠದಲ್ಲೇ ಭೋಜನ ಸಭೆ ಕೂಡ ಇತ್ತು. ಮುಖ್ಯಮಂತ್ರಿಗಳು ಭೋಜನ ಸಭೆ ನಡೆಸಿದರು. ಈ ಒಟ್ಟು ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಡಿಕೆಶಿ ವಿಸಿಟ್ ಮಾಡಿದ್ದಾರೆ. ಶಾಸಕ ಚಲುವರಾಯಸ್ವಾಮಿ, ಕಡಲೂರು ಉದಯ್ ಸೇರಿ ಹಲವರು ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದ ಮೇಲೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಚುಂಚನಗಿರಿ ಸ್ವಾಮೀಜಿಯವರನ್ನ ಭೇಟಿ ಮಾಡಬೇಕಿತ್ತು. ಸಹಜವಾಗಿ ಎಲ್ಲ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಸಾಮಾನ್ಯ. ವಿಶೇಷವಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರು. ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಏನಾದರೂ ಭೇಟಿ ಕೊಟ್ಟರ ಅನ್ನೋದು. ಮುಖ್ಯಮಂತ್ರಿಗಳಾದ ಮೇಲೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಚುಂಚನಗಿರಿ ಏನಿಲ್ಲ ಊಟನೂ ಮಾಡಿದ್ವಿ ಸ್ವಾಮೀಜಿ ಜೊತೆ. ನಮ್ಮ ಮಠ ಅಲ್ವಾ, ಮುಖ್ಯಮಂತ್ರಿಗಳಾದ್ಮೇಲೆ ನಮ್ಮ ಜಾತಿ ಮಠಕ್ಕೆ ಭೇಟಿ ಕೊಡೋದು. ಈ ವಿಚಾರ ಏನಾದ್ರು ಸರ್, ಕುಮಾರಸ್ವಾಮಿ ವರ್ಸಸ್ ಡಿಕೆ ಅನ್ನೋ ತರದ್ದು ಏನೋ ಪಂಥ ಆಹ್ವಾನ ಕೊಡ್ತಾ ಇದ್ದಾರೆ. ಆ ವಿಚಾರ ಏನಾದ್ರು ಚರ್ಚೆ? ಕುಮಾರಸ್ವಾಮಿ ಬೆಳಗ್ಗೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನ ಒಂದು ಮಾತಾಡ್ತಾರೆ, ರಾತ್ರಿ ಒಂದು ಮಾತಾಡ್ತಾರೆ. ಅವರು ಸ್ವಾಮೀಜಿ ಹತ್ರ ಯಾವ ರಾಜಕಾರಣ ಟೌನ್ಶಿಪ್ ಮಾತಾಡಕ್ಕಾಗತ್ತಾ? ಮಠದಲ್ಲಿ ಆಶೀರ್ವಾದ ತಗೊಂಡಿದ್ವಿ, ಕಾಳಭೈರವ ದರ್ಶನ ಮಾಡಿದ್ವಿ, ಬಂದಿದ್ವಿ. ಏನಿಲ್ಲ ನೋಡಿ, ಜನರ ಪರವಾಗಿ ತಾನೇ ವಾಯ್ಸ್ ಮಾಡಿರೋದು ಕುಮಾರಸ್ವಾಮಿಯವರು. ಅವ್ರ ಸ್ವಂತದಲ್ವಲ್ಲ. ಜನರ ಪರವಾಗಿ ವಾಯ್ಸ್ ಮಾಡಿದ್ಮೇಲೆ ಅವರೊಬ್ಬರು ಆ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದವರು 2 ಬಾರಿ ಆ ಜಿಲ್ಲೆನಲ್ಲಿ. ಏನೇ ಇರಲಿ, ಅವ್ರ ಕಾಲದಲ್ಲೇ ರೆಡ್ ಝೋನ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರ ಕಾಲದಲ್ಲೇ ರೆಡ್ ಝೋನ್ ತೆಗೆದಿಲ್ಲ ಅಂತಾರೆ. ಮತ್ತು ಇವತ್ತು ಅಕ್ಕಪಕ್ಕದ ಆ ರೆಡ್ ಝೋನ್ ಬಿಟ್ಟು ಹೊರಗಡೆ ಎಲ್ಲ ರೆವಿನ್ಯೂ ಲೇಔಟ್ ಆಗಿದೆ. ಸೊ ಇವತ್ತಿಗೂ ಸಹ 2.25 ಕೋಟಿ ಎಕರೆಗೆ ಹೈಯೆಸ್ಟ್ ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ರೈತರಲ್ಲಿ ಬಹುತೇಕ 60-70% ರೈತರು ಸಮಾಧಾನವಾಗಿದ್ದಾರೆ. ಇದನ್ನು ರಾಜಕೀಯವಾಗಿ ಹೆಚ್ಚು ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದು ಚರ್ಚೆ ಇದೆ. ಬಟ್ ಒಬ್ಬ ನಾಡಿನ ಮುಖ್ಯಮಂತ್ರಿ ಯಾರೇ ಇರಲಿ ಆ ಸ್ಥಾನದಲ್ಲಿ ನಾವು ಗೌರವವಾಗಿ ಅವರ ಇದನ್ನ ಇವ್ರು ಕೇಳಬೇಕು ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದು, ಕನ್ನಡಿಗರದು. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಸೌಹಾರ್ದದ ಭೇಟಿ ಆದರೂ ಕೂಡ ಪ್ರಸಕ್ತ ಸನ್ನಿವೇಶದಲ್ಲಿ ಸಾಕಷ್ಟು ಚರ್ಚೆಗೆ ಇದು ಕಾರಣ ಆಗ್ತಾ ಇದೆ. ಏನೆಲ್ಲ ಮಾತುಗಳು ಕೇಳಿ ಬರ್ತಾ ಇವೆ ಈ ಒಂದು ಭೇಟಿಯ ಕುರಿತಾಗಿ, ಮತ್ತೆ ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರದ ಕುರಿತಾಗಿ ಕೂಡ ಇನ್ನಷ್ಟು ಮಾತುಕತೆ ಡೆಫಿನೆಟ್ಲಿ ರಾಜಕೀಯ ಅಂಗಳದಲ್ಲಿ ಆಗ್ತಾ ಇರುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಈ ಕುಮಾರಸ್ವಾಮಿರವರು ಹಾಗೂ ಡಿಕೆ ಶಿವಕುಮಾರ್ ಅವರು ಈಗ ಪಂಥಾಹ್ವಾನ ಕೊಟ್ಟಿರುವಂತದ್ದು ದಾಖಲೆಗಳ ಸಮೇತ ಉತ್ತರವನ್ನ ನೀಡ್ತೇನೆ ಅಂತ ಕುಮಾರಸ್ವಾಮಿರವರು ಒಂದ್ ಕಡೆಗಿದ್ರೆ, ಅದಕ್ಕೆ ಕೌಂಟರ್ ಆಗಿ ಡಿಕೆ ಶಿವಕುಮಾರ್ ಅವರು ದಿನಾಂಕವನ್ನ ನಿಗದಿ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿರವರು ಮತ್ತೊಂದು ದಿನವನ್ನ ನಿಗದಿ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇದು ಬಿಡದಿ ಟೌನ್ಶಿಪ್ ಅನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು ಅದನ್ನ ಹೊರತುಪಡಿಸಿದಂತೆ ರೈತರಿಂದ ವಿರೋಧ ಕೇಳಿ ಬರ್ತಾರೆ ಅಂತ ಒಂದ್ ಕಡೆ ಆಗುತ್ತೆ. ಇದು ಜೆಡಿಎಸ್ ಹಾಗೂ ಬಿಜೆಪಿ ಪ್ರಾಯೋಜಕತ್ವದ ರೈತರ ಹೋರಾಟ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿರುವಂತದ್ದು. ಇದೇ ಕಾರಣದಿಂದ ಬಿಡದಿ ಟೌನ್ಶಿಪ್ ಅನ್ನ ಮಾಡಿಯೇ ತೀರ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಈಗ ಮುನ್ನುಗ್ತಾ ಇರೋದನ್ನ ಗಮನಿಸಿದ್ದೇವೆ. ಎಲ್ಲ ಒಂದಿಬ್ರು ರೈತರು ಮಾತ್ರ ಬೇಕಂತ ಸಮಸ್ಯೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಅಲ್ಲಿರುವಂತಹ ಬಹುತೇಕ ರೈತರಿಗೆ ಈ ಒಂದು ಟೌನ್ಶಿಪ್ ಸಮ್ಮತಿ ಇದೆ ಅನ್ನೋ ಒಂದು ಮಾತುಕತೆಯನ್ನ ಈಗ ಸರ್ಕಾರದ ಸಚಿವರಿಂದ ಕೇಳಲ್ಪಟ್ಟಿದ್ದೇವೆ. ಈ ಸದ್ಯದ ಮಟ್ಟಿಗೆ ಈ ಒಂದು ಬಿಡದಿಯ ವಿಚಾರವೇ ಚಾರ್ಚೆಯಲ್ಲಿರುವಂತಹ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಬಿಡದಿಯ ವಿಚಾರವನ್ನ ಮಾತನಾಡಿದಾರಾ ಇಲ್ವಾ ಅನ್ನೋದು 4 ಗೋಡೆಗಳ ನಡುವೆ ನಡೆದಂತಹ ಮಾತುಕತೆ ಆಗಿದ್ರೆ
ಯಾವುದೇ ಕಾರಣಕ್ಕೂ ಕೂಡ ಸ್ವಾಮೀಜಿಯವರ ಅಪ್ಪಣೆಯನ್ನ ಪಡೆಯುವಂತದ್ದು ಇರ್ಬೋದು ಅಥವಾ ಮಾರ್ಗದರ್ಶನವನ್ನ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಸೌಹಾರ್ದಯುತ ಭೇಟಿ ಒಂದ್ ಕಡೆಗೆ, ಎರಡನೇದು ಈ ಒಂದು ಯೋಜನೆಗೆ ಅಡ್ಡಗಾಲು ಬರ್ತಿರೋದ್ರಿಂದ ಏನು ಮಾಡ್ಬೇಕಾಗುತ್ತೆ ಅಂತ ಒಂದು ಮನವಿಯನ್ನ ಅಥವಾ ಒಂದು ಮಾಹಿತಿಯನ್ನ ಒಂದು ಸೂಚನೆಯನ್ನ ಸ್ವಾಮಿಗಳಿಂದ ಪಡೆಯುವಂತ ಕೆಲಸ ಆಗಿರುತ್ತೆ. ಇದ್ರ ಜೊತೆಗೆ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಹಾದಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅದನ್ನ ಯಾವ ರೀತಿ ಎದುರಿಸಬೇಕು, ಅದ್ರ ಜೊತೆಗೆ ಒಕ್ಕಲಿಗ ಸಮುದಾಯವನ್ನ ಯಾವ ರೀತಿ ಮುಂದಿನ ಚುನಾವಣೆಗೆ ಹಿಡಿದಿಟ್ಕೊಳ್ಬೇಕು, ಒಕ್ಕಲಿಗ ಸಮುದಾಯಕ್ಕೆ ಆಗಬೇಕಾಗಿರುವಂತ ಅನುಕೂಲಗಳೇನೋ ಒಂದಿಷ್ಟು ವಿಚಾರಗಳನ್ನ ಮಾತುಕತೆ ಆಗಿರುವಂತ ನಿರೀಕ್ಷೆ ಸಾಧ್ಯತೆ ಇರುವಂತದ್ದು. ಅದ್ರ ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕುಮಾರಸ್ವಾಮಿರವರ ನಡೆಯನ್ನ ನಿರ್ಮಲಾನಂದನಾಥ ಶ್ರೀಗಳಿಗೆ ತಿಳಿಸಿ ಅವರಿಂದ ಒಂದಿಷ್ಟು ಮಾರ್ಗದರ್ಶನವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಪಡೆದಿದ್ದಾರೆ ಅಂತ ಹೇಳಲಾಗ್ತಿರೋದ್ರಿಂದ ಖಂಡಿತವಾಗಿಯೂ ಕಾದು ನೋಡಬೇಕಾದಂತ ತಂತ್ರವನ್ನು ಡಿ.ಕೆ. ಶಿವಕುಮಾರ್ ಹಾಗೂ ಕುಮಾರಸ್ವಾಮಿರವರು ಬಿಡಿಯ ವಿಚಾರದಲ್ಲಿ ಪಾಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತುಕತೆ ಈಗ ರಾಜಕೀಯ ಅಂಗಳದಲ್ಲಿ ಆರಂಭ ಆಗಿದೆ. ಶ್ರೀಲಕ್ಷ್ಮಿ, ರೈಟ್. ಇನ್ನು ಬಿಡದಿ ಟೌನ್ಶಿಪ್ ವಾಗ್ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗಬಹುದು, ಇದನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಅನ್ನುವಂತ ಒಂದು ವಿಚಾರ ಕಾಣುತ್ತೆ. ಮುಖ್ಯಮಂತ್ರಿಗಳ ನಡೆಯನ್ನ ನೋಡಿದ್ರೆ ಕೈ ಬಿಡೋದಾಗಿದ್ರೆ ಇಷ್ಟೊತ್ತಿಗೆ ಅದ್ರ ಬಗ್ಗೆ ಅವರು ಒಂದು ಸ್ಪಷ್ಟನೆ ಕೊಟ್ಟಿರ್ತಾ ಇದ್ರು. ಆದ್ರೆ ಈಗ ಆಕ್ರೋಶಗೊಂಡಿರ್ತಕ್ಕಂಥ ರೈತರನ್ನ ಮನವೊಲಿಸುವ ಕೆಲಸ ಹೇಗ್ ಮಾಡ್ತಾರೆ, ಅಥವಾ ಈ ಯೋಜನೆಯನ್ನ ಹಿಂದಿನ ಎರಡು ಮುಖ್ಯಮಂತ್ರಿಗಳು ಕೈ ಬಿಡಬೇಕಾಯ್ತು ಅನಿವಾರ್ಯವಾಗಿ, ಹಾಗೆ ಏನಾದ್ರೂ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಮತ್ತೊಂದು ಕಡೆ ರೈತ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಗರಿಗೆದರ್ತಾ ಇದೆ. ರಾಜ್ಯದಾದ್ಯಂತ ರೈತ ಮುಖಂಡರುಗಳು ಬಂದು ಹೋರಾಟಕ್ಕೆ ಇಳಿತಾ ಇದ್ದಾರೆ. ಬೇರೆ ಬೇರೆ ಭಾಗಗಳ ರೈತರು ಕೂಡ ಈ ಬಿಡದಿ ರೈತರ ಹೋರಾಟದ ಜೊತೆ ಜೋಡಿಸಿಕೊಳ್ತಾ ಇದ್ದಾರೆ. ಇದು ರಾಜಕೀಯ ಪರಿಣಾಮವನ್ನಂತೂ ಖಂಡಿತವಾಗಿಯೂ ಬೀರುತ್ತೆ. ಸೊ ಈ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನಿರುತ್ತೆ, ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರುತ್ತೆ? ಅಭಿಷೇಕ್, ಒಂದು ವಿಚಾರ 26ನೇ ತಾರೀಕು ಪಂಥಾಹ್ವಾನ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ ಮಾತಾಡೋಣ ಅಂತ. ಇದಕ್ಕೆ ಪ್ರತಿಯಾಗಿ ಎಚ್.ಡಿ.ಕೆ. ಅಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಮತ್ತೊಂದು ಪತ್ರವನ್ನು ಕೊಟ್ಟಿದ್ದಾರೆ. 26ನೇ ತಾರೀಕು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, 27ನೇ ತಾರೀಕು ಇರ್ತದೆ. ಆದ್ರೆ ಎಲ್ಲೋ ವಿಧಾನಸೌಧದಲ್ಲಾಗಿರ್ಲಿ ಕುಮಾರ ಕೃಪದಲ್ಲಿ ಕುಳಿತುಕೊಂಡು ಮಾತಾಡೋ ಬದಲಾಗಿ ನೇರವಾಗಿ ಬಿಡುಗಡೆ ಬರೋಣ, ರೈತರ ಸಮ್ಮುಖದಲ್ಲಿ ಮಾತುಕತೆಯನ್ನ ನಡೆಸೋಣ ಅಂತ. ಉಭಯ ನಾಯಕರು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನ ಒಬ್ರು ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರೆ, ಮತ್ತೊಬ್ರು ಈ ಯೋಜನೆ ಆಗ್ಲೇಬಾರದು ಅಂತ ಪಣ ತೊಟ್ಟರು ನಾವು ಗಮನಿಸ್ತಾ ಇದ್ದೇವೆ. ಈ ರೈತರಿಗೆ ಆಗುವಂತ ಸಮಸ್ಯೆ ವಿಚಾರವನ್ನ ರೈತರ ಜೊತೆ ಮಾತನಾಡಲಾಗಿದೆ. ರೈತರ ಸಮ್ಮತಿಯಿಂದಲೇ ನಾವು ಭೂಮಿಯನ್ನ ಖರೀದಿ ಮಾಡ್ತಿರುವಂತದ್ದು. ರೈತರಿಗೆ ವಿರೋಧ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಮನವರಿಕೆಯನ್ನ ಮಾಡಿ ಅವರ ಮೇಲೆ ಒತ್ತಡವನ್ನ ಹೇರದೆ ಅವರಿಂದ ಮನವಿ ಮಾಡಿ ಆ ಒಂದು ಭೂಮಿಯನ್ನ ಪಡೆಯುವಂತ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತ ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಅನೇಕ ಬಾರಿ ಹೇಳಿರುವಂತದ್ದು. ಅಲ್ಲ, ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನು ಗಮನಿಸಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಯಾವುದೇ ಯೋಜನೆಯನ್ನ ಆರಂಭ ಮಾಡಿದ್ರು ಕೂಡ ಅದನ್ನು ಪೂರ್ಣಗೊಳಿಸೋದಿಲ್ಲ. ಅವರು ಆರಂಭ ಮಾಡುವಂತ ಘೋಷಣೆ ಮಾಡುವಂತ ಯೋಜನೆಗಳು ಏನಿದ್ರು ಕೂಡ ಒಂದಿಷ್ಟು ರಿಯಲ್ ಎಸ್ಟೇಟ್ ವ್ಯಾಲ್ಯೂನ ಜಾಸ್ತಿ ಮಾಡಿಸಿ ಅದನ್ನ ವ್ಯಾಪಾರ ಮಾಡೋದಕ್ಕೆ ಅನ್ನೊಂದು ಧಾಟಿಯಲ್ಲಿ ಆರ್ ಅಶೋಕ್ ಅವರು ಮಾತನಾಡಿರುವಂತದ್ದು. ಈ ಕಾರಣದಿಂದಾಗಿ ಬಿಡದಿ ಟೌನ್ಶಿಪ್ ಅನ್ನು ಕೂಡ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೀತಾ ಇದೆ ಹೊರತು ರೈತರಿಗೆ ಅನುಕೂಲ ಆಗುವಂತದ್ದು, ಬಿಡದಿ ಟೌನ್ಶಿಪ್ಗೆ ಅನುಕೂಲ ಆಗುವಂತ ಕೆಲಸವನ್ನ ಮಾಡ್ತಿಲ್ಲ ಅಂತ ಪರೋಕ್ಷವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ, ಮತ್ತೊಂದು ಕಡೆಗೆ ಇದೇ ಮಾತನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳಿರೋದ್ರಿಂದ ಇದನ್ನ ವ್ಯವಸ್ಥಿತವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಮಾಡದೆ ಇರೋದಕ್ಕೆ ಏನೆಲ್ಲ ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡಿದೆ. ಮತ್ತೊಂದು ಕಡೆಗೆ ಎಷ್ಟೇ ಬಂದರೂ ಕೂಡ ಇದರಿಂದ ಆಗುವಂತ 40ರಿಂದ 100 ವರ್ಷದವರೆಗೆ ಆಗುವಂತ ಅನುಕೂಲಗಳನ್ನ ರೈತರಿಗೆ ತಿಳಿಸಿ ಇದರಿಂದ ರಾಜ್ಯದ ಎಕಾನಮಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ರಾಜ್ಯಕ್ಕೆ ಯಾವ ರೀತಿ ಉನ್ನತ ಹೆಸರು ಬರುತ್ತೆ, ಬೆಂಗಳೂರು ಮೇಲೆ ಇರುವಂತ ಪ್ರೆಷರ್ ಯಾವ ರೀತಿ ಶಿಫ್ಟ್ ಓವರ್ ಆಗುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ರೈತರಿಗೆ ತಿಳಿಸಿ, ಅದ್ರ ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ತಿಳಿಸಿ ಅವರೆಲ್ಲರನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಈಗಾಗಲೇ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದಿರೋದ್ರಿಂದ ಖಂಡಿತವಾಗಿಯೂ ಈ ಒಂದು ಮಾತುಕತೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಒಂದೆರಡು ದಿನಗಳಲ್ಲಿ ನಿಲ್ಲುವಂತ ಸಾಧ್ಯತೆ ಇಲ್ಲ. ಇದನ್ನ ಉಭಯ ಪಕ್ಷಗಳು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ, ಅದರಲ್ಲೂ ಕೂಡ ದಟ್ಟವಾಗಿ ತೆಗೆದುಕೊಂಡು ಹೋಗುವಂತ, ರೈತರ ತಲೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಲಾಗಿದೆ. ಥ್ಯಾಂಕ್ ಯು ಅಭಿಷೇಕ್, ಡೀಟೇಲ್ಸ್ಗಾಗಿ.